ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ಸಿದ್ದೇಶ್ರವರು ಜನಸೇವಾ ವಿದ್ಯಾಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲಿ ಅವರ ತಂದೆ ಮತ್ತು ತಾಯಿಯ ಪ್ರೋತ್ಸಾಹ ಪ್ರೇರಣೆಯಿಂದ ಒಂದು ಛಲದಿಂದ ನಾನು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಹಂಬಲದಿಂದ ಕಳೆದ 25 ವರ್ಷದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ನೌಕರರಿಗೆ ಅವರ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅನೇಕ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಶಾಲೆಯ ಮಕ್ಕಳಿಗೆ ಅವರು ವಿಶೇಷವಾಗಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕಲಿಕೆಯಲ್ಲಿ ಸರಳವಾಗೋ ರೀತಿಯಲ್ಲಿ ಮಾಡಿರುವಂಥದ್ದು ಒಂದು ಸಾಧನೆಯೇ. ಇದರ ಜೊತೆಗೇ ಅವರು ದುಡಿಮೆಯೊಂದೇ ಅಲ್ಲ, ಈ ಸಮಾಜದಲ್ಲಿ ಸೇವೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳಿಗೆ ಅವರು ಸಹಾಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ತಾನು ಮನಸ್ಸು ಮಾಡಿದರೆ, ಪರಿಶ್ರಮ ಹಾಕಿದರೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ಈ ರೀತಿ ಬೆಳೆದಿರುವಂಥದ್ದು ನಮ್ಮ ಮಿತ್ರರೂ ಹೌದು, ನಮ್ಮ ಶಾಲೆಯಲ್ಲಿ ಕಲಿತಂಥವರೂ ಹೌದು. ನಮಗೆ ಅವರ ಪ್ರಗತಿಯನ್ನು ನೋಡಿ ಭಾಳ ಹೆಮ್ಮೆಯಾಗಿದೆ. ಈ ಒಂದು ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲ ನೌಕರರಿಗೆ, ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಈ ಸಂಸ್ಥೆ ಇನ್ನಷ್ಟು ವ್ಯಾಪಕವಾಗಿ ಬೆಳೀಲಿ, ಅನೇಕ ಜನರಿಗೆ ನೌಕರಿಯನ್ನು ಕೊಡೋದ್ರ ಮುಖಾಂತರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರ ಇದು ದೊಡ್ಡ ಹೆಜ್ಜೆಯನ್ನು ಇಡಲಿ ಅಂತೇಳಿ ಕೋರ್ತಾ ನಾನು ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ಸರ್, ಶಾಲಾ particularly and Siddesh is my very close friend. I've been moving with him. I'm very impressed with his passion for social cause. Today's function is the culmination and ultimate presentation of his passion to the external world. Of course, internally we all know about him. Now everybody knows about him. Thank you. ಜುಬ್ಲಿ ಫಂಕ್ಷನ್ನ ಎಕ್ಸಿಕ್ಯೂಟಿವ್ ಕಮಿಟಿಯ ಒಬ್ಬ ಸದಸ್ಯನಾಗಿ ತಮ್ಮೆಲ್ಲರೂ ತಿಳಿಸಚ್ಚೆ ಪಡೆಯುವುದೇನೆಂದರೆ, ಸುಮಾರು 25 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭವಾದಂಥ ಈ ಕಂಪ್ನಿ ಈಗ ಬೃಹದಾಕಾರವಾಗಿ ಬೆಳೆದು ಸುಮಾರು ಇಡೀ ರಾಷ್ಟ್ರಾದ್ಯಂತ 6,000 ಶೈಕ್ಷಣಿಕ ಸಂಸ್ಥೆಗಳಿಗೆ ಸಾಫ್ಟ್ವೇರನ್ನು ಕೊಡ್ತಾಯಿದೆ. ಇದ್ರ ಜೊತೆಗೆ ಅವರು ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪುಣ್ಯ ಗೋಶಾಲೆ ಅಂತೇಳ್ಬಿಟ್ಟಿದ್ದಾನೆ, ರಾಮನಗರದತ್ತ ಸ್ಟಾರ್ಟ್ ಮಾಡಿ ಸುಮಾರು 200 ಆಕಳುಗಳಿದೆ. ಜೊತೆಗೆ ರೈತರಿಗೆ ಉಚಿತವಾಗಿ ಆಕಳುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಹ ಬಂದಿರುತ್ತೆ. ಈ ವರ್ಷ 25ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ 3 ಜನ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ 6 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದರ ಉದ್ದೇಶ ಆದರೂ ಏನಪ್ಪ ಅಂತಂದರೆ, ವ್ಯಾಪಾರದ ಜೊತೆಗೆ ಸಮಾಜ ಸೇವೆಯನ್ನು ಸಹ ತೊಡಗಿಸ್ಕೋಬೇಕು ಅನ್ನೋದು ಮೂಲ ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ ಏನು AI ಟೆಕ್ನಾಲಜಿ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ AI ಸಮ್ಮಿಟ್ ದೆಹಲಿಯಲ್ಲಿ ಏನು ನಡೀತಾ ಇದೆ, ಅದರ ಮಾದರಿಯಲ್ಲೇ ಇವರು ಸಹ ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆ ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ 150ನೇ ವರ್ಷದ ಅಂಗವಾಗಿ ಏನು ನಮ್ಮ ರಾಷ್ಟ್ರಗೀತೆಯನ್ನು ಬಂಕಿಮ್ ಚಟರ್ಜಿ ಅವರು ಹಾಡಿರುವಂಥ ರಾಷ್ಟ್ರಗೀತೆಗೆ ಸಹ ಇದೇ ಪ್ರಥಮ ಬಾರಿಗೆ ಆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಇದನ್ನು ಆಡಬೇಕು ಅಂತ ಏನು ಒಂದು ಆದೇಶ ಆಯಿತು. ಅದಾದ ನಂತರ ಕರ್ನಾಟಕದಲ್ಲಿ ಮೊದಲನೇ ಕಾರ್ಯಕ್ರಮ ಇದಾಗಿರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿರೋಂಥ ವಿಷಯವಾಗಿದೆ. ಧನ್ಯವಾದ. ವ್ಯಾಪ್ಸ್ ಟೆಕ್ನೋಸಾಫ್ಟ್ನ ರಜತ ಮಹೋತ್ಸವ ನನ್ನ ಇದರಲ್ಲಿ ಹೇಳಿದ್ವಿ, ದಿಸ್ ಇಸ್ ಅ ಬಿಗಿನಿಂಗ್. ವಾಟ್ ವಿ ಬಿಲೀವ್ 25 that has come to a true. Now we have been transforming now the next level of technology. ವ್ಯಾಪ್ಸ್ ಟೆಕ್ನೋಸಾಫ್ಟ್ 25 ವರ್ಷದ ಒಂದು ಈ ಸಮಾಜ ನಮ್ಮನ್ನು ಪೋಷಿಸಿದೆ, ಆಶಿಸಿದೆ, ಬೆಳೆಸಿದೆ. ಗೇನು ಪೇನು ಎರಡನ್ನೂ ತೊಗೊಂಡಿದೆ ಸಮಾಜದ ಮಧ್ಯೆ. ಅದ್ರ ಜೊತೆಯಲ್ಲಿ ನಮ್ಮ ಏನು ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಂಟೈರ್
ಇನೋವೇಷನ್ ಏನು ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಧಾನಮಂತ್ರಿಗಳ ಮಾನವ್ ಅನ್ನುವಂಥ ಏನು ಕಾನ್ಸೆಪ್ಷನ್ನ ಮಿಷನ್ ಕೊಟ್ಟಿದೆ ಅದನ್ನು ನಾವು ಒಂದು ಹೆಜ್ಜೆ ಇವತ್ತು ವ್ಯಾಪ್ಸ್ಟಿಕ್ ಸಾಫ್ಟ್ ತನ್ನ 25 ವರ್ಷದ ರಥ ಮಹೋತ್ಸವದಲ್ಲಿ ಕಾಲಿಟ್ಟಿದೆ. 6,000 ಗ್ರಾಹಕಗಳನ್ನ ಕ್ಲೈಂಟ್ಗಳನ್ನು ಮಾರ್ತಾಂಡಮಿಂದ ಮೋಗವರೆಗೂ 2,500 ಪ್ರೊಫೆಷನಲ್ಸ್ಗಳನ್ನ ಇವತ್ತು ಜನರೇಟ್ ಮಾಡಿದ್ದಾರೆ ವ್ಯಾಪ್ಸ್ಟಿಕ್ನೆಸ್. ಇದರಲ್ಲಿ ವ್ಯಾಪ್ಸ್ಟಿಕ್ನೆಸ್ ಸಾಫ್ಟ್ ಇವತ್ತೇನು 4-5 ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದೆ. ಇನ್ಫ್ರಾಸ್ಟ್ರಕ್ಚರು EIVRM ಅನ್ನುವಂಥ ಪ್ರಾಡಕ್ಟ್ ERP ಎಜುಕೇಷನ್ ವರ್ಟಿಕಲ್ಸ್ಗೆ, ಮತ್ತು ಟೆಕ್ನೋವೇದ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಮತ್ತು ಕಾರ್ಪೊರೇಟ್ ವರ್ಲ್ಡಲ್ಲಿ ನಡೆಯುತ್ತೆ. ಅದನ್ನು ಎಜುಕೇಷನ್ ಡೊಮೈನಲ್ಲಿರೋ ಡಿಮ್ಯಾಂಡ್ ಮಧ್ಯದಲ್ಲಿರೋ ಗ್ಯಾಪನ್ನು ಪೂರೈಸೋಕ್ಕೋಸ್ಕರ ಟೆಕ್ನೋವೇದ ಅಂತ ಮ್ಯಾಗ್ಝಿನ್ನ ಇವತ್ತಿನ ಪರಮ ಪೂಜನೀಯಾದಂಥ JSS ಮಠಾಧೀಶರು ಶಿವರಾತ್ರಿ ದೇಶಿಕೇಂದ್ರ ಉದ್ಘಾಟನೆ ಮಾಡಿ ರಿಲೀಸ್ ಮಾಡಿ. ಹಾಗಾಗಿ ನಿರ್ಮಲಾ ಸ್ವಾಮೀಜಿಯವರು ನಾವು ಟೆಕ್ನೋ ಪಾರ್ಕ್ ಯಾವ ಎಂಟರ್ಪ್ರೈಸ್ ನಾವೀಗ ಬರೋಕ್ಕೆ ಮುಂಚೆ ನಮ್ಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲಿ, ನಾವು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದಂತೆ ಅದನ್ನು ಮುಂದೆ ಇಟ್ಕೊಂಡು 25 ವರ್ಷದಲ್ಲಿ ನಂತರ ಇನ್ನೊಬ್ಬರು ಫೇಸ್ ಪಾರ್ಕ್ ಮಾಡಿದಂಥ ಟೆಕ್ ಪಾರ್ಕ್ ಅಂತಲೇ ಉದ್ಘಾಟನೆ ಮಾಡಿದ್ವಿ 25 ವರ್ಷ. ಅದನ್ನು ಪರಮ ಪೂಜನೀಯಾದಂಥ ನಿರ್ಮಲಾ ಸ್ವಾಮೀಜಿಯವರು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಸಮಾಜಕ್ಕೆ ನಾವು ಅರ್ಪಿಸಿದ್ದೇವೆ. ಸಮಾಜ ನಮಗೆ ಗುರುತಿಸಿರೋದ್ರಿಂದ ಇವತ್ತು ವಿದ್ಯಾವರಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಡಿಫೆನ್ಸ್ ಇರ್ಬೋದು, ನಮ್ಮ ಕ್ರೀಡೆ ಇರ್ಬೋದು, ಸಾಹಿತ್ಯದಲ್ಲಿ ಅವ್ರನ್ನೆಲ್ಲರನ್ನೂ ನಾವು ಗೌರವಿಸೋ ಮೂಲಕ ಸಮಾಜದ ಒಂದು ಋಣ ನಾವು ತೀರಿಸುವಂಥ ಪ್ರಯತ್ನ ಮಾಡಿದ್ವಿ. ನಾವು ಎಲ್ಲರನ್ನೂ ಗೌರವಿಸ್ಲಿಕ್ಕೆ ಎಲ್ಲರೂ ಅರ್ಹರು ಭಾರತದಲ್ಲಿ. ಆದರೆ ಅದರಲ್ಲಿ ಸಾಧನೆ ಮಾಡಿದಂಥವ್ರು, ನಿಸ್ವಾರ್ಥದಿಂದ ಸಾಧನೆ ಮಾಡಿದಂತಹ ಎಲ್ಲ ಮಹನೀಯರಿಗೆ ಗೌರವ ಕೊಡೋದು ನಮ್ಮ ಸಂಸ್ಥೆಯ ಒಂದು ಕರ್ತವ್ಯ.